ಹಲೋ ಹಾಯ್ ಗೆಳೆಯರಿ, ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಇಂಡಿಯನ್ ಏರ್ಫೋರ್ಸ್ದಲ್ಲಿ ಖಾಲಿ ಇರುವಂತಹ ಗ್ರೂಪ್ ಸಿ ಸಿವಿಲಿಯನ್ ಪೋಸ್ಟ್ಗಳನ್ನ ತುಂಬಿಕೊಳ್ಳೋಕೆ ಒಂದು ರಿಕ್ರೂಟ್ಮೆಂಟ್ ಹೊರಡಿಸಿದಾನ. ನೀವು ನೋಡ್ಬೋದು ಇಲ್ಲಿ ಗ್ರೂಪ್ ಸಿ ಸಿವಿಲಿಯನ್ ಪೋಸ್ಟು ಯಾವ ಹುದ್ದೆ ಖಾಲಿ ಇದಾವಂದ್ರೆ ಲೋವರ್ ಡಿವಿಷನ್ ಕ್ಲರ್ಕು, ಹಿಂದಿ ಟೈಪಿಸ್ಟು, ಕುಕ್ಕು, ಸ್ಟೋರ್ ಕೀಪರು, ಕಾರ್ಪೆಂಟರ್, ಪೇಂಟರ್, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ಮೆಸ್ ಸ್ಟಾಫ್, ಲಾಂಡ್ರಿ ಮ್ಯಾನ್. ಇನ್ನೂ ಉಳಿದ ಹುದ್ದೆಗಳನ್ನ ಖಾಲಿ ಇರೋ ಹುದ್ದೆಗಳನ್ನ ಕೊಟ್ಟಿದ್ದಾನೆ. ಟೋಟಲ್ ಪೋಸ್ಟ್ ಬಂದುಬಿಟ್ಟು 148 ಪೋಸ್ಟ್ಗಳು ಖಾಲಿ ಇದಾವೆ. ನೀವು ಇಲ್ಲಿ ನೋಡ್ಬೋದು, ಟೋಟಲ್ 148 ಪೋಸ್ಟ್ಗಳು ಖಾಲಿ ಇದಾವೆ. ಮತ್ತು ಯಾವ್ಯಾವ ಕಮಾಂಡ್ ಒಳಗೆ ಖಾಲಿ ಇದಾವೆ ಅಂಥೇಳಿ ಕೊಟ್ಟಾನ. ಯಾವ್ಯಾವ ಕಮಾಂಡ್ ಒಳಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿ ಕೊಟ್ಟಾನ. ಇದು ವೆಸ್ಟ್ ಬೆಂಗಾಲ್ ಒಳಗೆ, ಮತ್ತು ಇದು ಅಸ್ಸಾಮು, ಇದು ಹರಿಯಾಣ ಒಳಗೆ ಖಾಲಿ ಇರುವಂಥ ಪೋಸ್ಟ್ಗಳು ನೋಡ್ಬೋದು ಇಲ್ಲಿ. ಮತ್ತು ನೆಕ್ಸ್ಟು ಡೆಲ್ಲಿ ಒಳಗೂ, ನ್ಯೂ ಡೆಲ್ಲಿ ಒಳಗೆ ಖಾಲಿ ಇರುವಂಥ ಪೋಸ್ಟ್ಗಳು. ಇವು ಕಂಪಲ್ಸರಿ ಸಿವಿಲಿಯನ್ ಪೋಸ್ಟ್ಗಳು ಆಗಿರೋದ್ರಿಂದ ಇವನ್ನ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ನೆಕ್ಸ್ಟ್ ಇಲ್ಲಿ ಪೇ ಸ್ಕೇಲ್ ನೀವು ನೋಡ್ಬೋದು. ಲೋವರ್ ಡಿವಿಷನ್ ಕ್ಲರ್ಕು, ಹಿಂದಿ ಟೈಪಿಸ್ಟ್ಗೆ ಲೆವೆಲ್ 2 ಒಳಗೆ ಬರುತ್ತೆ. ಮತ್ತು ನೆಕ್ಸ್ಟು ಕಾರ್ಪೆಂಟರು, ಮೆಕ್ಯಾನಿಕಲು, ಉಳ್ಕಿದ ಎಲ್ಲ ಪೋಸ್ಟ್ಗಳಿಗೆ ಲೆವೆಲ್ 1 ಒಳಗೆ ಕೊಡ್ತಾನೆ. ಇಲ್ಲಿ ನೀವು ನೋಡ್ಬೋದು, ಲೋವರ್ ಡಿವಿಷನ್ ಕ್ಲರ್ಕು, ಹಿಂದಿ ಟೈಪಿಸ್ಟು, ಸ್ಟೋರ್ ಕೀಪರು ಇವ್ರಿಗೆ PUC ಕ್ವಾಲಿಫಿಕೇಷನ್ ಕೇಳಿದಾನೆ. ಇನ್ನು ಉಳ್ಕಿದಂಥ ಪೋಸ್ಟ್ಗಳಿಗೆ 10th ಕ್ವಾಲಿಫಿಕೇಷನನ್ನು ಕೇಳಿದಾನೆ. ಮತ್ತು ಇದನ್ನು ಕಂಪಲ್ಸರಿ ಆಫ್ಲೈನ್ ಮುಖಾಂತರನ ಅರ್ಜಿ ಸಲ್ಲಿಸಬೇಕು. ನೀವು ಯಾವ್ಯಾವ ಕಮಾಂಡ್ ಒಳಗೆ ನಿಮ್ಗೆ ಹುದ್ದೆಗಳು ಖಾಲಿ ಇರ್ತಾವಲ್ಲ ಆ ಕಮಾಂಡ್ ಅಡ್ರೆಸ್ಗೆ ನೀವು ಸ್ಪೀಡ್ ಪೋಸ್ಟ್ ಅಥವಾ ಆರ್ಡಿನರಿ ಪೋಸ್ಟ್ ಮಾಡಬೇಕು ಕಂಪಲ್ಸರಿ. ಮತ್ತು ಇದು ಏಜ್ ಕ್ವಾಲಿಫಿಕೇಷನ್ ನೀವು ನೋಡೋದ್ರಲ್ಲೇ ಆ್ಯಸ್ ಎ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ OBC, SC, ST ಅವಕ್ಕೆ ಇರುವಂಥ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾನೆ. ಮತ್ತು ಮೋಡ್ ಆಫ್ ಸೆಲೆಕ್ಷನ್ ಫಸ್ಟು ಎಕ್ಸಾಮ್ ಇರುತ್ತೆ. ಅದಾದ ನಂತರ ನಿಮ್ಮದು ಟ್ರೇಡ್ ಟೆಸ್ಟ್ ತೊಗೋತಾನೆ. ಟ್ರೇಡ್ ಟೆಸ್ಟ್ ತೊಗೊಂಡು ಇದನ್ನು ಪಾಸ್ ಮಾಡ್ಕೋತಾನೆ. ಮತ್ತು ಇದು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು 17/5/2025. ಮತ್ತು ಲಾಸ್ಟ್ ಡೇಟ್ ಬಂದುಬಿಟ್ಟು 17 ತಾರೀಕಿಂದ 30 ಡೇಸ್ ಒಳಗೆ ನೀವು ಇದನ್ನು ಅಪ್ಲೈ ಮಾಡಬೇಕಾಗಿರುತ್ತೆ. ಕಂಪಲ್ಸರಿ ಇದು ಯಾವುದೇ ರೀತಿಯ ಆನ್ಲೈನ್ ಅಪ್ಲಿಕೇಶನ್ ಇರೋಂಗಿಲ್ಲ, ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು. ಇದು ಒಂದು ಫಾರ್ಮ್ಯಾಟ್ ಇರ್ತೈತಿ. ಇದೊಂದು ಫಾರ್ಮ್ಯಾಟ್ ತೆಗೆಸ್ಕೊಂಡು ನೀವು ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿ ನಂತರ ಕೇಳುವಂತಹ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ಕೇಳಿದಾನೆ. ನೀವು ನೋಟಿಫಿಕೇಷನ್ ನೋಡ್ಬೋದು ಇಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲಿ ಕೇಳಿರುವಂಥ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಅಟೆಸ್ಟೆಡ್ ಮಾಡಿಕೊಂಡು ನೀವು ಇದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಇನ್ನೂ ಯಾರು ಅಪ್ಲೈ ಮಾಡಿಲ್ಲ ಇದನ್ನು ಜಲ್ದಿ ಅಪ್ಲೈ ಮಾಡಿರಿ. ಮತ್ತು ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.